ಬಹಳ ಅಗ್ರೆಸಿವ್ ಇದ್ದೀರಿ ಅಂತ ನಿದ್ದೆ ಬರ್ತಾ ಇದೆ ಅಧ್ಯಕ್ಷರೇ? ಇಲ್ಲ ಸರಿ. ನಮ್ದು ಎಷ್ಟಿದೆ ಆವರೇಜ್? 6.2. ನಮ್ದು ಎಷ್ಟಿದೆ? 4.9 ಇದೆ. ಕರ್ನಾಟಕ 4.9 ಇದೆ ದಾಖಲೆ. ಇದು ನಮ್ದು ಒಂದೇ ಸ್ಟೇಟ್ ಇಲ್ಲ, ಎಲ್ಲಾ ರಾಜ್ಯದ್ದು ಇದೆ, ಎಲ್ಲಾ ಇಲಾಖೆದು ಇದೆ. ಇದು ಎಲ್ಲಾ ಇಲಾಖೆ ದೇಶದಲ್ಲಿ ಎಲ್ಲ ಎಷ್ಟೆಷ್ಟು ರಾಜ್ಯ ಇದೆ ಅಷ್ಟುದು ಇದೆ, ಅಷ್ಟು ಇಲಾಖೆದು ಇದೆ. ರೂರಲ್ ಡೆವಲಪ್ಮೆಂಟ್ ಇದೆ, ರೋಡ್ಸ್ ಇದೆ, ಎಲ್ಲದರಲ್ಲಿದೆ. ಹೈಯೆಸ್ಟ್ ಇರೋದು ಡೆಲ್ಲಿ 14.5% ಹೆಲ್ತ್ ಇದರಲ್ಲಿ ಬಡ್ಜೆಟ್ ಅಲ್ಲಿ. ಅದು ಬಿಟ್ಟರೆ ರಾಜಸ್ಥಾನನು ಕೂಡ 8.4 ಇದೆ. ರಾಜಸ್ಥಾನ್ 8.4 ಇದೆ, ಡೆಲ್ಲಿ 14.5 ಇದೆ, ನಾವು 4.9 ಅಲ್ಲಿದ್ದೀರಿ. ಇದು ನಮ್ಮ ಪ್ರಗತಿ. ನಾವು ಹೆಲ್ತ್ಗೆ ಹಣ ಕೊಡ್ತಾ ಇದ್ದೀರಿ, ಇಂಪ್ರೂವ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರಲ್ಲ, ಇದು ನಮ್ದು ರಾಜ್ಯದ ನಂಬರ್ 1 ಅದೆಲ್ಲ ಇದೆ. ಅಧ್ಯಕ್ಷರೇ, ಇವತ್ತು ನಾನೀಗಾಗಲೇ ಆಡಳಿತ ವೈಫಲ್ಯದನ್ನು ಕೂಡ ಹೇಳಿದ್ದೀನಿ. ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಯಾವಾಗ ಟೆಂಡರ್, ಕಳೆದ 3 ವರ್ಷದಲ್ಲಿ ಯಾವಾಗ ಟೆಂಡರ್ ಕರೆದಿದ್ದೀರಾ, ಎಷ್ಟೆಷ್ಟು ಹಣ ವಿನಿಯೋಗ ಮಾಡಿದ್ದೀರಾ, ಅದನ್ನ ನಮಗೆ ಕ್ಲಾರಿಟಿ ಕೊಡಬೇಕು. ಎಷ್ಟೆಷ್ಟು ಹಣನ ಯಾವ್ಯಾವ ವರ್ಷದಲ್ಲಿ ಕೊಟ್ಟಿದ್ದೀರಾ? ತಾವೇ ಹೇಳಿದ್ದೀರಾ ನಾವು 1120 ಹೆಚ್ಚುವರಿ ಮೆಡಿಸಿನ್ಸ್ ತಗೊಂಡಿದ್ದೀರಿ ಅಂತ. ಅದು ಯಾವಾಗ ತಗೊಂಡಿದ್ದೀರಾ, ಎಷ್ಟೆಷ್ಟು ತಗೊಂಡಿದ್ದೀರಾ, ಬಂದಿದೆಯಾ? ಈಗಿರೋ PSC ಇರ್ಬೋದು, CSC ಇರ್ಬೋದು, ತಾಲೂಕು ಹಾಸ್ಪಿಟ್ಲ್ ಇರ್ಬೋದು, ಇಲ್ಲೆಲ್ಲ ಔಷಧಿಗಳು ಕೊರತೆ ಇಲ್ಲ ಅನ್ನೋದು ಈಗಾಗಲೇ ಲೆಟರ್ ಬರೆದ್ಬಿಟ್ಟಿದ್ದಾರೆ ಡಾಕ್ಟರ್ಸ್, ಇಲ್ಲ ಅಂತ ಬರೆದಿದ್ದಾರೆ. ನೀವು ಇದೆ ಅಂತ ಪ್ರೂವ್ ಮಾಡ್ಬೇಕೀಗ, ಇದೆ ಅಂತ ಪ್ರೂವ್ ಮಾಡ್ಬೇಕು ನೀವು. ಇದು ಅದರಿಂದ ನನಗನ್ಸುವಂಥದ್ದು ಅಧ್ಯಕ್ಷರೇ, ಈ ಆರೋಗ್ಯ ಇಲಾಖೆಯಲ್ಲಿ ಸುಧಾರಣೆ ಮಾಡಬೇಕಾದ್ರೆ ಫಸ್ಟು ಈ ಒಳಜಗಳವನ್ನು ತಪ್ಪಿಸ್ಬೇಕು. ಇವರು ಅಲ್ಲಿರುವಂಥ ಒಳಜಗಳ ಅಧಿಕಾರಿ ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ, ಅವ್ರನ್ನ ವರ್ಕ್ ಫ್ರಮ್ ವಿಧಾನಸೌಧ ಮಾಡಬೇಕು. ಯಾರು ಈ ಅಂಡರ್ ಸೆಕ್ರೆಟರಿ ಬರೆದಿದ್ದಾರೋ, ಸೆಕ್ರೆಟರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನಾಲಾಯಕ್ಕೂ ಹಂಗೆಲ್ಲ ಬರೆದಿದ್ದಾರೆ, ಅವನಿಗೇನು ಅಧಿಕಾರ ಇದೆ ಅಂತ. ಈ ಜಗಳ ಆಡ್ಕೊಂಡಿದ್ರೆ ಇಲ್ಲಿ ಔಷಧಿನೂ ಬರಲ್ಲ, ಡಾಕ್ಟ್ರಿಗೂ ಸಮಸ್ಯೆನೇ ಆಗ್ತಾ ಇದೆ ಇವತ್ತು. ಅದರಿಂದ ನಾನು ಹೇಳುವಂಥದ್ದು, ಇವತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು, ಆಂಬ್ಯುಲೆನ್ಸ್ ವ್ಯವಸ್ಥೆನ ಸರಿ ಮಾಡಬೇಕು. ಆಸ್ಪತ್ರೆಗಳಲ್ಲಿ ಔಷಧಿ ಸಿಗಬೇಕು. ಈಗೇನು ಬೆಲೆ ಏರಿಕೆ ಮಾಡಿದ್ದಾರೆ, ಈ ಬೆಲೆ ಏರಿಕೆಯಿಂದ ಎಷ್ಟು ಹಣ ಬರ್ತಾ ಇದೆ, ಅದು ಸ್ಮಾಲ್ ಅಮೌಂಟು. ಅದನ್ನ ಯಾಕೆ ಉಪಯೋಗ ಮಾಡ್ತೀರಾ? ಮತ್ತೆ ಇವರೇ ಒಂದು ಸರ್ಕ್ಯುಲರ್ ಹೊಡಿಸಿದ್ದಾರೆ, ಎಲ್ಲೆಲ್ಲಿ ಔಷಧಿ ಸಿಗಲ್ಲ ದಯವಿಟ್ಟು ನೀವು ಯೂಸರ್ಸ್ ಅಮೌಂಟ್ ಇಂದ ತಗೊಳ್ಳಿ ಅಂತಾನೆ ಬರೆದಿದ್ದೀರಾ. ಅಂದ್ರೆ ಗತಿ ಇಲ್ಲ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರ್ ಔಟ್ ಇದೆ ಅಂದ್ರೆ ಹಂಗ್ ಬರಿಬೇಕು. ಪಾಪರ್ ಆಗಿಲ್ಲ, ಹಣ ಇದೆ ನಮ್ಮ ಹತ್ರ ಅಂದ್ರೆ ಯೂಸರ್ಸ್ ಅಮೌಂಟ್ನ ಯಾಕೆ ಯೂಸ್ ಮಾಡಬೇಕು? ನಾವು ಅವಶ್ಯಕತೆನೇ ಇಲ್ಲ. ಯೂಸರ್ಸ್ ಅಮೌಂಟ್ ಏನ್ ಮಾಡ್ತಾರೆ, ಅಲ್ಲಿ ಸಣ್ಣ ಪುಟ್ಟ ರಿಪೇರಿ, ಚೇರ್ ಮುರಿದು ಹೋದ್ರೆ ಅದು ರಿಪೇರಿ ಆದ್ರೆ ಗೇಟು ಇಂಥ ಸೆಕ್ಯೂರಿಟಿ ಇಂಥದಕ್ಕೆ ಯೂಸ್ ಮಾಡ್ತಾರೆ. ನೀವು ಆ ಹಣನೂ ಯೂಸ್ ಮಾಡಿ ಅಂತ ಹೇಳ್ತೀರಾ. ಮತ್ತೆ ಆರೋಗ್ಯ ಇಲಾಖೆ ಸುಧಾರಣೆ ಮಾಡಬೇಕು ಅಂತ ಹೊರಟಿದ್ದೀರಾ ನೀವು. ಅದರಿಂದ ಅಧ್ಯಕ್ಷರೇ, ಇನ್ನು ನಮ್ಮ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾರೆ. ನೀವು ಕಡಿಮೆ ಸಮಯ ಅಂತ ಹೇಳಿದ್ರೆ ನಾನು ಅಷ್ಟಕ್ಕೆ ಇದೇ ಪಾಯಿಂಟನ್ನು